ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಹೊರಗಡೆ ಇನ್ಸ್ಟಿಟ್ಯೂಟಲ್ಲಿ ಏನೇನಿದೆ ಎಲ್ಲ ತೋರಿಸೋಕ್ಕೆ ಬಸ್ಸಲ್ಲಿ ಸ್ಕೂಲ್ ಬಸ್ಸು ಮಕ್ಕಳದು ಅದು ರಜಾ ಅಲ್ವಾ ಫ್ರೀಯಾಗಿ ಎಲ್ಲ ಶ್ರೀ ರವಿಶಂಕರ ಗುರೂಜಿ ಅವ್ರದ್ದು ಎಲ್ಲ ಹೀಗಿದೆ ಆಶ್ರಮ ಅದನ್ನೆಲ್ಲ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಸ್ಸಲ್ಲಿ. ಶ್ರೀ ಶ್ರೀ ರವಿಶಂಕರ ಗುರೂಜಿಯವರ ಆಶ್ರಮ. ಬರುವಾಗ ಇದು ಎಂಟ್ರಿ. ಇದೆಲ್ಲ ನೋಡ್ಕೊಬರೋದಕ್ಕೆ ರೌಂಡ್ ಹಾಕ್ಸ್ತಾರೆ, ಎಲ್ಲ ಕಡೆನೂ ತೋರಿಸ್ಕೊಂಡು ಕರ್ಕೊಂಡು. ಚೆನ್ನಾಗಿದೆ ಆಶ್ರಮದೊಳಗಡೆ. ಇದು ಬಸ್ಸಲ್ಲಿ ನಡ್ಕೊಂಡು ಹೋಗೋದಕ್ಕೆ ತುಂಬ ಇದಾಗುತ್ತಲ್ಲ, ಅನುಕೂಲ ಆಗಲಿ ಅಂದ್ಬಿಟ್ಟು ಸ್ಕೂಲ್ ಬಸ್ಸು ಮಕ್ಕಳಿಗೆ ಇರುತ್ತಲ್ಲ, ಮಕ್ಕಳಿಗೆಲ್ಲ ರಜೆ ಇರುತ್ತೆ, ಬಂದವರು ನೋಡೋದಕ್ಕೆ ಈ ಥರ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. Shopping complex. Divine Services is for general outlet, and Madhurya will get shopping sarees and kurtis. ಎಲ್ಲ ಶಾಪಿಂಗ್ ಮಾಡ್ಬೋದು. Madhurya is ಬರುವಾಗ ಆ ಕಡೆಯಿಂದ ಇಲ್ಲೇ ಅಲ್ವಾ Nadi Pariksha. Nadi Pariksha is ನಾಡಿ ಬೆಳಿಗ್ಗೆ ನಾಡಿ ಪರೀಕ್ಷೆ ಮಾಡ್ತಾರೆ. and for the accurate diagnosis of diseases. And it will not only just treat symptoms, but it will will find the cause of the disease and treat the root cause of it. So to your left is the Art of Living store. You will find souvenirs here, books. To your left is Vishalakshi Mandap. Was built in the 2003 in the loving family of his mother Vishalakshi. ವಿಶಾಲಾಕ್ಷಿ ಧ್ಯಾನ ಮಂದಿರ. It is built in the architecture is Gurudev himself, and it was built in the shape of fully blossoming lotus temple. It has 1,003 ಗೋಶಾಲೆಗೆ ಹೋಗ್ತಾ ಇದ್ದೀವಿ. and it is 108 feet height. ಇವಾಗ ಫಸ್ಟ್ ಗೋಶಾಲೆಗೆಲ್ಲ ಹೋಗೋದು. The top is ಗೋಶಾಲೆ ಇದೆ, 16 meter, which is one of the tallest in Asia. ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ಲ ಅದೆಲ್ಲ ಫ್ರೀ. ಪಬ್ಲಿಕ್ ಅವರು ಕಾರು ವ್ಯವಸ್ಥೆ ಬೈಕ್ ವ್ಯವಸ್ಥೆ ಇರೋರು ಬಂದು ಒಳಗಡೆ ನೋಡೋದಕ್ಕೆ ನಿಲ್ಲಿಸ್ಬಿಟ್ಟು ಎಲ್ಲನೂ ನೋಡ್ಕೊಂಡು ಹೋಗ್ಬೋದು. To your right is Panchakarma Center. ಗುರುಕುಲಂ ಅಂತ, ಶ್ರೀ ಶ್ರೀ ಗುರುಕುಲಂ. ವೇದ Treatments here begin with Nadi Pariksha. ಪಾಠಶಾಲಾ. They have relaxation Hospital. procedures like Shirodhara and Abhyanga. Shirodhara is for scalp massage and Abhyanga is full body massage. ಎಲ್ಲ They ಬಾಡಿ have ಮಸಾಜ್ one ಎಲ್ಲ more ಮಾಡ್ತಾರೆ. Netra Jyoti treatment for eyesight correction. ಅದಕ್ಕೆಲ್ಲ without charge. any surgeries. ಹೊರಗೆ ಅಲ್ಲಿ ಬಿಡಲ್ಲ, ಎಲ್ಲ ನೋಡ್ತಾರೆ, We ತೋರಿಸ್ತಾರೆ. have Panchamrit restaurant here. ಅಲ್ಲಿ ಹಸು ಹತ್ರ ಮಾತ್ರ ಬಿಡ್ತಾರೆ. The ಹಸು ಹತ್ರ blend ಮಾತ್ರ. of sattvic and tasty. ಗೋಶಾಲೆಗೆ ಹೋಗ್ತಾ ಇರೋದು. ಸುಮಾರು 1,500 ಹಸುಗಳಿದೆಯಂತೆ. ಗೋಶಾಲೆ ಅಲ್ಲಿ ಹೋಗ್ತಾರೆ. ಇದಕ್ಕಿದೆ ತುಂಬ ವಿಶಾಲವಾದ ಪ್ರಶಾಂತವಾದ ಸ್ಥಳ. ಒಂದ್ಸಲ ಭೇಟಿ ಕೊಡಿ. ಶ್ರೀ ರವಿಶಂಕರ ಗುರೂಜಿ ಆಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ. ಶಿವರಾತ್ರಿಲಿ ಇನ್ನೂ ಜೋರಾಗಿ ಜನನೂ ಇರ್ತಾರೆ, ಚೆನ್ನಾಗೂ ಮಾಡ್ತಾರೆ. ಶಿವರಾತ್ರಿ ಟೈಮಲ್ಲಿ ಬಂದರೆ ನೈಟೆಲ್ಲ ಇರ್ಬೋದು. Courses are going on there. Amphitheaters, conference halls. Radha Pandali. We have rare species of birds here. ಮಕ್ಕಳನ್ನೆಲ್ಲ ವೀಕೆಂಡಲ್ಲಿ ಕರ್ಕೊಂಡು ಬನ್ನಿ ಇಲ್ಲಿಗೆ ಮಕ್ಕಳನ್ನ.
ಯಾವುದಕ್ಕೂ ಏನೂ ದುಡ್ಡು ಕಟ್ಟೋಂಗಿಲ್ಲ. ಮಕ್ಕಳಿಗೆಲ್ಲ ತೋರಿಸ್ಕೊಂಡು, ಗೋಶಾಲ ತೋರಿಸ್ಕೊಂಡು, ಆಶ್ರಮ ತೋರಿಸ್ಕೊಂಡು, ಧ್ಯಾನ ಮಂದಿರ ತೋರಿಸ್ಕೊಂಡು, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಆಟ ಆಡಿಸ್ಕೊಂಡು ಹೋಗ್ಬೋದು. ಊಟ ತಿಂಡಿ ಎಲ್ಲ ಫ್ರೀ, ಚೆನ್ನಾಗಿ ಮಾಡ್ತಾರೆ ಅಡುಗೆ ತಿಂಡಿ ಎಲ್ಲ. ಪ್ರಶಾಂತವಾದ ಸ್ಥಳ. ನಾವು ಇವಾಗ ಹೋಗ್ತಾ ಇದ್ದೀವಲ್ಲ ಸ್ಕೂಲ್ ಬಸ್ಸಲ್ಲಿ, ಫ್ರೀ ಅದು ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ. ಕೆರೆ ಕೂಡ ಇದೆ ಇಲ್ಲಿ. ನೋಡಿ ಅಲ್ಲಿ ಬಾತುಕೋಳಿಗಳು. The other side of the lake. ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಗೋಶಾಲೆಗೆ ಹೋಗ್ತಾ ಇದೆ. 1,500 ಅಲ್ಲ ಹಸುಗಳು? 1,500 ಮೇಲಿದೆ. 1,500 ಮೇಲಿದೆಯಂತೆ ಹಸುಗಳು. ಇದೆಲ್ಲ ಈ ಅಡುಗೆ ಮಾಡೋಕ್ಕೆ ಇಲ್ಲೇ ಬೆಳಿತಾರೆ. ಓ, ಇಲ್ಲೇ ಬೆಳೆದಿರೋದು, ಇಲ್ಲೇ ಅಡುಗೆಗೆಲ್ಲ, ಅಡುಗೆ ಊಟ ತಿಂಡಿಗೆಲ್ಲ ಇಲ್ಲೇ ಬೆಳೆದಿರೋದಂತೆ ಉಪಯೋಗಿಸೋದು. ಆಶ್ರಮದಲ್ಲಿ ಫ್ರೀ ಊಟ ಇರುತ್ತಲ್ಲ ಅವ್ರಿಗೆಲ್ಲ. And the harvest, the produce here from the farms is ವೇದ used for ಆಗಮ ashram, ಫಾರಮು. the ashram kitchen. ವೇದ ಆಗಮ ಸಂಸ್ಕೃತ ಮಹಾಪಾಠ ಶಾಲೆ. ಇವಾಗ ಬಸ್ಸಿಲ್ಲಿ ನಿಲ್ಲಿಸ್ತಾರೆ, ಇಳಿದ್ಬಿಟ್ಟು ಒಳಗಡೆ ಹೋಗಿ ನೋಡೋದು. ಆಶ್ರಮದೊಳಗಡೆ ಈ ಥರ ಇದೆ ಅಂದರೆ ಎಷ್ಟು ವಿಶಾಲವಾದ ಸ್ಥಳ. ಒಮ್ಮೆ ಭೇಟಿ ಕೊಡಿ, ಬನ್ನಿ. ಮುಂದಿನ ಭಾಗದಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ.